ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಜನನೋತ್ಸವದ ಬೆಳಕು ಮತ್ತು ಜೋರ್ಡಾನ್ ನದಿ ತೀರದಲ್ಲಿ ಪ್ರಭು ಯೇಸುವಿನ ದೀಕ್ಷೆಯ ನಂತರ ಇಂದಿನ ವಾಚನಗಳು ಪ್ರಭು ಯೇಸುವನ್ನು ಇನ್ನೂ ಆಳವಾಗಿ ಪರಿಚಯಿಸುತ್ತವೆ. ಯೇಸು ಯಾರು, ನಾವು ಯಾರು ಮತ್ತು ನಮ್ಮ ಉದ್ದೇಶ ಏನು ಎಂಬ 3 ಪ್ರಶ್ನೆಗಳನ್ನು ನಮ್ಮ ಮುಂದಿಡುತ್ತವೆ. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಯೇಸು ದೇವರ ಕುರಿಮರಿ, ನಾವು ಅವರಿಗೆ ಸಾಕ್ಷಿಗಳು ಮತ್ತು ನಮ್ಮ ಕರೆಯ ಉದ್ದೇಶ ಇತರರನ್ನು ಯೇಸುವಿನೆಡೆಗೆ ನಡೆಸುವಂತಾಗಿರಬೇಕು ಎಂದು ತಿಳಿಸುತ್ತವೆ. ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟವರಾದ್ದರಿಂದ ಪ್ರಭು ಯೇಸು ದೇವರ ಕುರಿಮರಿ, ನಮ್ಮ ರಕ್ಷಕ ಎಂಬುದನ್ನು ಗ್ರಹಿಸಿ ಪ್ರಭು ಯೇಸುವಿಗೆ ಸಾಕ್ಷಿಗಳಾಗಿ ಬದುಕಲು ಬೇಕಾದ ವರದಾನಗಳನ್ನು ಈ ದಿವ್ಯ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಬೇಡೋಣ. ಇಂದಿನ ವಾಚನಗಳು ದೇವರು ನಮ್ಮನ್ನು ನೋಡುತ್ತಾರೆ, ನಮ್ಮನ್ನು ಅರಿತಿದ್ದಾರೆ ಮತ್ತು ನಾವು ಕಲ್ಪಿಸಿಕೊಡುವುದಕ್ಕಿಂತ ಹೆಚ್ಚಿನ ಉದ್ದೇಶಕ್ಕಾಗಿ ನಮ್ಮೆಲ್ಲರನ್ನ ಹೆಸರಿಡಿದು ಕರೆಯುತ್ತಾರೆ ಎಂದು ತಿಳಿಸುತ್ತವೆ. ಮೊದಲನೆಯದಾಗಿ ಯೆಶಾಯ ಪ್ರವಾದಿಯಂತೆ ನಾವೆಲ್ಲರೂ ಒಂದು ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ಎದುರಿಸುವ ಸನ್ನಿವೇಶಗಳು, ನಾವು ಭೇಟಿಯಾಗುವ ಜನರು, ನಾವು ಹೊಂದಿರುವ ಸಂಪನ್ಮೂಲಗಳು, ಪ್ರತಿಭೆಗಳು ಎಲ್ಲವೂ ಆಕಸ್ಮಿಕವಲ್ಲ. ದೇವರು ನಮ್ಮೆಲ್ಲರನ್ನು ಅವರ ಸೇವೆಗಾಗಿ ರೂಪಿಸುತ್ತಾರೆ. ನಮ್ಮ ಸ್ವಂತ ಪ್ರಯೋಜನಕ್ಕಾಗಿ ಅಲ್ಲ, ಬದಲಾಗಿ ನಮ್ಮ ಮೂಲಕ ದೇವರ ಬೆಳಕು ಇತರರನ್ನು ತಲುಪಲು, ಬಹುಶಃ ಅದು ನಮ್ಮ ಕುಟುಂಬದಲ್ಲಿ, ನಮ್ಮ ಕೆಲಸದ ಸ್ಥಳದಲ್ಲಿ, ನಮ್ಮ ನೆರೆಹೊರೆಯವರಲ್ಲಿ, ಯಾರ ಕತ್ತಲೆಯ ಬದುಕಿನಲ್ಲಿ ಬೆಳಕಾಗಲು ಕರೆಯುತ್ತಿದ್ದಾರೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡಬೇಕು. ಎರಡನೆಯದಾಗಿ ಸಂತ ಪೌಲರಂತೆ ನಮ್ಮ ಕರೆ ನಮ್ಮ ಅರ್ಹತೆಯಿಂದಲ್ಲ, ದೇವರ ಚಿತ್ತದಿಂದ ಬರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮಲ್ಲಿ ಎಷ್ಟು ಮಂದಿ ನಮ್ಮ ಮುಂದಿನ ಕಾರ್ಯಗಳಿಗೆ ಅಸಮರ್ಥರೆಂದು ಭಾವಿಸುವುದಿಲ್ಲ? ಎಷ್ಟು ಜನರು ಹಿಂದಿನ ಅವಮಾನವನ್ನು, ನಾಚಿಕೆಯನ್ನು ಹೊತ್ತು ನಡೆಯುತ್ತಿಲ್ಲ ಅಥವಾ ಸೇವೆ ಮಾಡುವ ಸಾಮರ್ಥ್ಯವನ್ನು ಅನುಮಾನಿಸುವುದಿಲ್ಲ? ಪೌಲರ ಸಂದೇಶ ಸ್ಪಷ್ಟವಾಗಿದೆ. ದೇವರು ಆರಿಸಿಕೊಳ್ಳುವುದೇ ಅಲ್ಪರನ್ನು, ಅನುಚಿತವಾದವರನ್ನು. ಇನ್ನು ಮೂರನೆಯದಾಗಿ ಸ್ನಾನಿಕ ಯೋವಾನರಂತೆ ಪ್ರಭು ಯೇಸುವನ್ನು ಬಹಿರಂಗಪಡಿಸಲು, ನಮ್ಮ ಜೀವನದಲ್ಲಿ ವಿನಮ್ರತೆಯನ್ನು ಬೆಳೆಸಿಕೊಳ್ಳಲು ಮತ್ತು ನಮ್ಮ ಜೀವನದಿಂದ ಕ್ರಿಸ್ತರಿಗೆ ಸಾಕ್ಷಿಯಾಗಲು ಯೋವಾನರಂತೆ ಇಗೋ ಪ್ರಭು ಕ್ರಿಸ್ತ ಎಂದು ನಮ್ಮ ಜೀವನದಿಂದ ಇತರರಿಗೆ ಸಾರಿ ಹೇಳಲು ಇಂದಿನ ಶುಭ ಸಂದೇಶ ಕರೆ ನೀಡುತ್ತಿದೆ. ನಾವು ಗಮನಿಸಲೇಬೇಕಾದ ಅಂಶವೆಂದರೆ, ಪವಿತ್ರಾತ್ಮರು ಪಾರಿವಾಳದಂತೆ ಸ್ವರ್ಗದಿಂದ ಇಳಿದು ಅವರ ಮೇಲೆ ಉಳಿದುಕೊಳ್ಳುವುದನ್ನು ನಾನು ನೋಡಿದೆನು ಎಂದು ಯೋವಾನನು ಸಾಕ್ಷಿ ನೀಡುತ್ತಾರೆ. ಆತ್ಮವು ಕೇವಲ ಕ್ಷಣಿಕವಾಗಿ ಯೇಸುವನ್ನು ಸ್ಪರ್ಶಿಸಲಿಲ್ಲ, ಅದು ಉಳಿಯಿತು. ಇದು ನಮಗೂ ಕೂಡ ವಾಗ್ದಾನವಾಗಿದೆ. ನಮ್ಮ ದೀಕ್ಷಾ ಸ್ನಾನದಲ್ಲಿ ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬಂದಿದ್ದು ನಮ್ಮೊಂದಿಗೆ ಉಳಿಯಲು, ನಮ್ಮ ಹೃದಯವನ್ನು ಪರಿವರ್ತಿಸಲು ಮತ್ತು ನಮ್ಮನ್ನು ವಿಶ್ವಾಸದಲ್ಲಿ ಸ್ಥಿರಪಡಿಸಲು.